ಹಾಯ್, ವೆಲ್ಕಮ್ ಬ್ಯಾಕ್ ಟು ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ಇವತ್ತು ಬೇಕರಿಯಲ್ಲಿ ಸಿಗುತ್ತೆ ನೋಡಿ ಕಾರ್ನ್ ಫ್ಲೇಕ್ಸ್. ನಾವು ಹಣ ಕೊಟ್ಟು ಅಲ್ಲಿ ತರೋದ್ರಿಂದ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಎಣ್ಣೆ ಹಾಕಿ ಈ ಥರ ನಾವು ಮನೆಯಲ್ಲೇ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಇದು ಜನರಲ್ ಸ್ಟೋರಲ್ಲೆಲ್ಲ ಸಿಗುತ್ತೆ ಸಿಂಪಲ್ ಆಗಿನೇ. ಕೂಡಲೇ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ಇಲ್ಲಿ ಕಾರ್ನ್ ಫ್ಲೇಕ್ಸ್ ಇಂದ ಇವತ್ತು ಮಿಕ್ಸರ್ ಮಾಡ್ತಾ ಇದ್ದೀನಿ. ಬೇಕರಿಗಳಲ್ಲಿ ಎಲ್ಲ ಸಿಗ್ತದೆ ನೋಡಿ, ಆ ಥರ ತುಂಬ ಚೆನ್ನಾಗಿರುತ್ತೆ. ಇದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಇದನ್ನು ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ಇದು ಎಲ್ಲ ಅಂಗಡಿಯಲ್ಲಿ ಸಿಗುತ್ತೆ. ಇದು ಕಾರ್ನ್ ಫ್ಲೇಕ್ಸ್ ಕೊಡಂದ್ರೆ ಕೊಡ್ತಾರೆ. ಇದನ್ನು ಮಾಡಲಿಕ್ಕೆ ಈಗ ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ, ಇಲ್ಲಿಗ ಎಣ್ಣೆ ಕೂಡ ಕಾದಿದೆ. ಎಣ್ಣೆ ನೋಡಿ, ನಾನು ಒಂದು ಹಾಕಿ ನೋಡ್ತೀನಿ. ಎಣ್ಣೆ ಫುಲ್ ಕಾದಿದೆಯಲ್ಲ, ಎಣ್ಣೆ ಕಾದಿದೆ ಫ್ರೆಂಡ್ಸ್. ನೋಡಿ, ಒಟ್ಟು ಒಂದು 5 ಸೆಕೆಂಡಲ್ಲಿ ಅರಳುತ್ತೆ. ಇದನ್ನು ತಗೊಂಡ್ಬಿಡ್ಬೇಕು ನಾವು, ತುಂಬ ಹೊತ್ತನ್ನು ಬಿಡಬಾರ್ದು ಅಲ್ಲಿ. ನೋಡಿ, ಇಲ್ಲಿ ನಾನು ಒಂದು ಸಾಣಿಗೆಗೆ ತಗೊಂಡ್ಬಿಡ್ತೇನೆ. ಎಣ್ಣೆ ಎಲ್ಲ ಬಸಿದ್ಬಿಡುತ್ತೆ ಇದರೊಳಗಡೆದು ಅಂಥೇಳಿ ಅಷ್ಟೇ. ನೋಡಿ, ನಾವು ಉಳಿದಿರೋಂಥದ್ದು ಸ್ವಲ್ಪ ಸ್ವಲ್ಪ ಹಾಕಿ ಅದನ್ನು ಕೂಡ ನಾನು ಮಾಡಿಟ್ಕೋತೇನೆ. ನೋಡಿ, ಒಂದು 5 ಸೆಕೆಂಡ್ ಒಳಗಡೆ ಅರಳುತ್ತೆ. ಇದು ತುಂಬ ಹೊತ್ತು ನಾವು ಎಣ್ಣೆಯಲ್ಲಿ ಬಿಡಬಾರ್ದು. ನೋಡಿ, ಈ ಥರ ಕೂಡಲೇ ಆಗುತ್ತೆ. ಇದೆಲ್ಲವನ್ನು ನಾನೀಗ ರೆಡಿ ಮಾಡಿಟ್ಕೋತೇನೆ ಇದೇ ಥರ. ಈಗ ಎಷ್ಟು ಚೆನ್ನಾಗಿ ಇರುತ್ತೆ ಅಂದರೆ, ನಾವು ಬೇಕರಿಯಲ್ಲಿ ಎಷ್ಟೋ 50 ರೂಪಾಯಿ 100 ರೂಪಾಯಿ ಈ ಥರ ಒಂದು ಬೌಲ್ ಇದಕ್ಕೆ ತರಬೇಕಾದ್ರೆ ಅಷ್ಟು ಕಾಸ್ಟ್ಲಿ ಇರುತ್ತೆ. ಇದು KGಗೇನೋ 80 ರೂಪಾಯಿ ಇದೆ ಅಂಗಡಿಯಲ್ಲಿ ಮಾತ್ರ. ಈಗ ಒಂದು 200 ಗ್ರಾಮ್ನಷ್ಟು ಅಷ್ಟೇ ಮಾಡ್ತಾಯಿದ್ದೀನಿ ನಾನು. ನೋಡಿ, ಇಲ್ಲಿ ಈ ಥರ ಸಾಣಿಗೆಯಲ್ಲಿ ತಕ್ಕೋಬೇಕು ಎಣ್ಣೆ. ನೋಡಿ, ಕೆಳಗಡೆ ಎಷ್ಟೊಂದು ಎಣ್ಣೆ ಬಿದ್ದಿದೆ ತೋರಿಸ್ತೇನೆ ನಿಮಗೆ. ನೋಡಿ, ಇನ್ನೂ ಬೀಳ್ತಾ ಇದೆ, ಯಾಕಂದರೆ ಇದರೊಳಗಡೆ ತುಂಬ ಎಣ್ಣೆ ಇರುತ್ತೆ. ಅದಕ್ಕಾಗಿ ನೋಡಿ, ಈಗ ತುಂಬ ಗರಿ ಎಷ್ಟಾಗಿದೆ, ಆದರೂ ತುಂಬ ಸುಡ್ತಿದೆ ನಮಗೆ. ಇದು ತಣ್ಣಗಾದ್ಮೇಲೆ ಇನ್ನೂ ಗರಿಯಾಗಿ ಚೆನ್ನಾಗಿ ಬರುತ್ತೆ. ಇದೀಗ ಎಣ್ಣೆ ಬಸೀಲಿ ಚೆನ್ನಾಗಿ. ನೋಡಿ, ಇಲ್ಲಿ ಅದೇ ಕಾದ ಎಣ್ಣೆಗೆ ನಾನು ಶೇಂಗಾ ಒಂದು ಸ್ವಲ್ಪ ಎಷ್ಟು ಬೇಕು ನೋಡಿ ಅಷ್ಟು ಶೇಂಗಾನ ತೊಗೊಂಡಿದ್ದೇನೆ. ನೋಡಿ, ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ನಾನು ಇಲ್ಲಿ ಶೇಂಗಾ ಹಾಕ್ಕೊಂಡಿದ್ದೇನೆ. ಇದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಇದು ಕೂಡ ಎಣ್ಣೆಯಲ್ಲಿ ತುಂಬ ಹೊತ್ತು ಫ್ರೈ ಆದರೆ ಈ ಥರ ಆಗುತ್ತೆ. ತುಂಬ ಹೊತ್ತು ಫ್ರೈ ಮಾಡಲಿಕ್ಕೆ ಹೋಗಬೇಡಿ. ಇದಕ್ಕೂ ಒಂದು ಜರಡಿ ಎತ್ಕೋಬೇಕಾಗತ್ತೆ ಎಣ್ಣೆ ಎಲ್ಲ ಬಸಿಲಿಕ್ಕೆ. ಇಲ್ಲಾಂದರೆ ಎಣ್ಣೆ ಇದರೊಳಗಡೆ ಉಳಿಯುತ್ತೆ. ಟಿಶ್ಯೂ ಪೇಪರ್ ಇದ್ದರೆ ಟಿಶ್ಯೂ ಪೇಪರ್ ಮೇಲೆ ನೀವು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಎಣ್ಣೆ ಎಲ್ಲ ಹೀರ್ಕೊಳ್ಳುತ್ತೆ ಟಿಶ್ಯೂ ಪೇಪರ್ ಇಲ್ಲ ಅನ್ನೋರು ಈ ಥರ ನೀವು ಜರಡಿ ಹಿಡ್ಕೊಳ್ಳಿ. ಈಗ ಇದೇ ಥರ ನಾನು ಹುರಿಗಡಲೆ ಕೂಡ ಹಾಕ್ತೇನೆ ಸ್ವಲ್ಪ. ನೋಡಿ, ಅದು ಕೂಡ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಹುರಿಗಡಲೆ ಕೂಡ ನೋಡಿ ಈಗ ಹುರಿಗಡಲೆ ಕೂಡ ಫ್ರೈ ಆಗಿದೆ. ಅದೇ ರೀತಿ ಇದನ್ನು ಕೂಡ ಅದೇ ಜರಡಿಗೆ ನಾನು ತಕ್ಕೋತೇನೆ. ಇಲ್ಲಿ ಇದರಲ್ಲಿ ಎಣ್ಣೆ ಇರೋದ್ರಿಂದ ಎಲ್ಲವನ್ನು ಇದಕ್ಕೆ ನಾನೀಗ ಟ್ರಾನ್ಸ್ಫರನ್ನು ಮಾಡ್ಕೋತೇನೆ ಫ್ರೆಂಡ್ಸ್. ಒಂದು 8ರಿಂದ 10 ನಾನಿಲ್ಲಿ ಗೋಡಂಬಿ ಕೂಡ ಫ್ರೈ ಮಾಡ್ತಾ ಇದ್ದೀನಿ. ಒಂದು 8ರಿಂದ 10 ಸಾಕು. ಜಾಸ್ತಿ ಇದ್ದರೆ ಹಾಕ್ಕೊಳ್ಳಿ. ಇದಕ್ಕೆ ನೀವು ಬಾದಾಮಿ ಕೂಡ ಇದ್ದರೆ ಕಟ್ ಮಾಡಿ ಕೂಡ ಹಾಕ್ಕೋಬೋದು. ನೋಡಿ, ಇದು ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಈಗ ಇದು ಕೂಡ ಫ್ರೈ ಆಗಿದೆ ಎಲ್ಲ. ಇದನ್ನು ಕೂಡ ನಾನು ಶೇಂಗಾ ಮತ್ತು ಪುಟಾಣಿ ಹಾಕಿದ್ನೆಲ್ಲ ಅದಕ್ಕೇ ಹಾಕ್ತೇನೆ. ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೇನೆ ಫ್ರೆಂಡ್ಸ. ನೋಡಿ, ಯಾಕಂದರೆ ಎಣ್ಣೆ ಇರೋದ್ರಿಂದ ಇದು ಕೂಡ ಬಸದು ಹೋಗುತ್ತೆ. ನೋಡಿ, ಇದು ಕೂಡ ಬಸಿಬೇಕಲ್ವ, ಅದಕ್ಕಾಗಿ ಈಗ ಇದಕ್ಕೆ ಈ ಕಾದೆಣ್ಣೆಗೆ ನೋಡಿ ಒಣ ದ್ರಾಕ್ಷಿ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಒಣ ದ್ರಾಕ್ಷಿ ಕೂಡ ನೋಡಿ, ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಹೇಗೆ ನಾವು ಪಾಯಸಕ್ಕೆಲ್ಲ ಫ್ರೈ ಮಾಡ್ತೀವಿ ತುಪ್ಪದಲ್ಲಿ, ಅದೇ ಥರ ಫ್ರೈ ಆಗಬೇಕು. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿತಲ್ಲ ಇದು ಕೂಡ. ಈಗ ಇದನ್ನು ಕೂಡ ನಾನೀಗ ಟ್ರಾನ್ಸ್ಫರ್ ಮಾಡ್ಕೊತೇನೆ. ಯಾವುದಕ್ಕೆ ಅಂದರೆ ಅದೇ ಬಾಣಲಿಗೆ ಹಾಕ್ಕೊಂಡ್ಬಿಡ್ತೇನೆ. ನೋಡಿ, ಇದನ್ನು ಕೂಡ ಇದು ಕೂಡ ಎಣ್ಣೆ ಎಲ್ಲ ಹೋಗ್ಬೇಕು. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿದೆ ಒಣ ದ್ರಾಕ್ಷಿ ಎಲ್ಲ. ಒಣ ದ್ರಾಕ್ಷಿ ಎಷ್ಟು ಹಾಕ್ತಿರೋ ಅಷ್ಟು ಹುಳಿಯಾಗಿ ಚೆನ್ನಾಗಿರುತ್ತೆ.
ಇದೆಲ್ಲವನ್ನು ಈಗ ಎಣ್ಣೆ ಹೀರ್ಕೊಳ್ಳಿ. ನಾನು ಅಷ್ಟರಲ್ಲಿ ನಿಮಗೆ ಅದು ಎಣ್ಣೆ ಹೀರ್ಕೊಳ್ಳೋಷ್ಟರಲ್ಲಿ ನಾನಿಲ್ಲಿ ಗ್ಯಾಸನ್ನು ಆಫ್ ಮಾಡಿ ಇದಕ್ಕೆ ಕರಿಬೇವು ಕೂಡ ನೋಡಿ. ಇಲ್ಲಿ ಕರಿಬೇವು ಕೂಡ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಅದನ್ನು ಕೂಡ ಇದಕ್ಕೆ ಹಾಕೊಂಡ್ಬಿಡ್ತೇನೆ. ಕರಿಬೇವನ್ನು ಲಾಸ್ಟಿಗೆ ಹಾಕ್ಕೊಳ್ಳಿ, ಯಾಕಂದರೆ ಎಣ್ಣೆ ಕಾದಿರ್ತದಲ್ಲ ಅವಾಗ ಗ್ಯಾಸ್ ಕೂಡ ಆಫ್ ಮಾಡಿಕೊಂಡು ಸ್ವಲ್ಪ ಜಾಸ್ತಿನೇ ಕರಿಬೇವು ತೊಗೊಳ್ಳಿ, ಚೆನ್ನಾಗಿರುತ್ತೆ. ಎಣ್ಣೆ ಎಲ್ಲ ಬಸಿಲಿಕ್ಕೆ ಇಡ್ತೇನೆ. ಈಗ ನೋಡಿ, ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ನಾನು ಜೀರಿಗೆ ಪೌಡರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಜೀರಿಗೆ ಪೌಡರ್ 1 ಟೇಬಲ್ ಸ್ಪೂನ್ ಹಾಕಿದ ಮೇಲೆ 1 ಟೇಬಲ್ ಸ್ಪೂನು ಚಾಟ್ ಮಸಾಲೆ ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರ್ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಚಿಲ್ಲಿ ಪೌಡರನ್ನು ಹಾಕ್ಕೊಳ್ಳಿ. ನಾನು 1/4 ಟೀ ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಹಾಕಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೆ ಇದಕ್ಕೆ ಇಂಪಾರ್ಟೆಂಟ್ ಆಗಿರುವಂಥ ಇನ್ನೊಂದು ವಸ್ತು ನಾನು ಹಾಕ್ತೇನೆ. ಏನಪ್ಪ ಅಂದರೆ ಮಿಕ್ಸಿ ಮಾಡಿಟ್ಟಿರುವಂಥ ಸಕ್ಕರೆ 1 ಟೇಬಲ್ ಸ್ಪೂನ್ ಅಷ್ಟು. ನೋಡಿ, ಇದನ್ನೀಗ ನಾವು ಚೆನ್ನಾಗಿ ಇದೆಲ್ಲ ಮಿಕ್ಸ್ ಆಗಬೇಕು. ಎಲ್ಲವನ್ನು ಇಲ್ಲ ಕೈಯಿಂದ ಮಾಡಿದರೂ ಇನ್ನೂ ಚೆನ್ನಾಗಿರುತ್ತೆ. ನಿಮಗೆ ಕೈಯಿಂದ ಇಷ್ಟ ಇಲ್ಲ ಅನ್ನೋರು ಈ ಥರ ಸ್ಪೂನಿಂದ ಮಾಡ್ಕೊಳ್ಳಿ, ಎಲ್ಲಿ ಗಂಟಿಲ್ಲದ ಹಾಗೆ ನೋಡ್ಕೊಳ್ಳಿ. ನೋಡಿ, ಈಗ ಈ ಥರ ನಾನು ಎಲ್ಲವನ್ನು ರೆಡಿ ಮಾಡಿಟ್ಟಿದ್ದೇನೆ. ನೋಡಿ, ಇಲ್ಲಿ ನಾನು ಏನು ರೆಡಿ ಮಾಡಿಟ್ಟಿರುವಂಥ ಇವು ಇಲ್ದವು, ಇದಕ್ಕೆ ಇದೆಲ್ಲ ಇದ್ರ ಮೇಲೇ ಹಾಕ್ತೇನೆ. ಎಲ್ಲವನ್ನು ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ ಈ ಥರ. ನೋಡಿ, ನಿಮ್ಮ ಹತ್ರ ಒಂದು ಕಂಟೈನರ್ ಬಾಕ್ಸ್ ಇದ್ದರೆ ಬಾಕ್ಸಿಗೆ ಹಾಕಿ. ನನ್ನ ಹತ್ರ ಬಾಕ್ಸ್ ಇರಲಿಲ್ಲ, ಇಲ್ಲದ ಕಾರಣ ನಾನು ಈ ಥರ ಟೋಪನ್ ಮುಚ್ತಾ ಇದ್ದೀನಿ ಒಂದು ತಟ್ಟೆ. ನೋಡಿ, ಈಗ ಈ ಥರ ನಾವು ಇದೆಲ್ಲವನ್ನು ಅಳ್ಳಾಡಿಸ್ಬೇಕು. ಇದು ಎಲ್ಲ ಉಪ್ಪು ಖಾರ ಕರೆಕ್ಟಾಗಿ ಹತ್ತುತ್ತೆ ನಾವು ಈ ಥರ ಮಾಡಿದರೆ. ನೋಡಿ, ಇಲ್ಲಿ ಎಲ್ಲದಕ್ಕೂ ಈಗ ಉಪ್ಪು ಖಾರ ಕರೆಕ್ಟಾಗಿದೆ. ಇದಕ್ಕೆ ನಾವೇನು ಫ್ರೈ ಮಾಡಿಟ್ಟಿರುವಂಥ ಪದಾರ್ಥವನ್ನು ಎಲ್ಲವನ್ನು ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ. ಶೇಂಗಾ ಎಲ್ಲ ಪುಟಾಣಿದು ನೋಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ನಾವು ಮಿಕ್ಸ್ ಮಾಡಬೇಕು ಈ ಥರ. ನೋಡಿ, ಇದಕ್ಕೆ ಒಂದು ರೀತಿ ಈಗ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿದೆ ಥರ. ನೋಡಿ, ಇಲ್ಲಿ ಈ ಥರ ಈಗ ಮಿಕ್ಸ್ ಆಗಿದೆ ಎಲ್ಲ. ನೋಡಿ, ಎಲ್ಲ ಕರೆಕ್ಟಾಗಿದೆ. ಇಷ್ಟೇ ಸಿಂಪಲ್, ಮನೆಯಲ್ಲೇ ನಾವು ಪದಾರ್ಥ ತಂದು ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ನೋಡಿ, ಇಲ್ಲಿ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ, ಎಷ್ಟು ಚೆನ್ನಾಗಿದೆ ಗರಿ ಗರಿಯಾಗಿ. ನೋಡಿ, ಸೌಂಡ್ ನೋಡಿ ಯಾವ ಥರ ಬರ್ತಾಯಿದೆಯಲ್ಲ, ಸೂಪರಾಗಿದೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.